ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ರೆಫ್ರಿಜಿರೇಟರ್ಗಾಗಿ ವೈರಿಂಗ್ ಸರ್ಕ್ಯೂಟ್ ಅನ್ನ ಹೇಗೆ ಮಾಡಬೇಕೆಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು ರೆಫ್ರಿಜಿರೇಟರ್ ವ್ಯವಸ್ಥೆಯಲ್ಲಿ ವಿದ್ಯುತ್ ವೈರಿಂಗ್ ಸರ್ಕ್ಯೂಟ್ ಅನ್ನು ಪರಿಶೀಲಿಸುವುದು, ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿ ಹಾಗೂ ಸಲಕರಣೆಗಳನ್ನು ತಿಳಿಯೋಣ. ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್, ಲೈನ್ಸ್ ಟೆಸ್ಟರ್ 1 ನಂಬರ್, ಮೋಸ್ಟ್ ಫ್ಲೈಯರ್ 1 ನಂಬರ್, ಟೆಸ್ಟ್ ಕಾರ್ಡ್ಸ್ 5 ಮೀಟರ್, ಟೆಸ್ಟ್ ಲ್ಯಾಂಪ್ 1 ನಂಬರ್, ಸೋಲ್ಡರಿಂಗ್ ಐರನ್ 1 ನಂಬರ್, ಮಲ್ಟಿಮೀಟರ್ 1 ನಂಬರ್, ಕ್ಲಾಂಪ್ ಮೀಟರ್ 1 ನಂಬರ್, ಫ್ರೆಂಚ್ ಸ್ಟ್ರೇಟ್ನರ್ 1 ನಂಬರ್, ಸ್ಯಾಂಡ್ ಪೇಪರ್ ಬೇಕಾಗುವಷ್ಟು, RSIR ಸರ್ಕ್ಯೂಟ್ ವ್ಯವಸ್ಥೆ CSIR ಸರ್ಕ್ಯೂಟ್ 1 ನಂಬರ್. ಕಾರ್ಯ 1: ವಿದ್ಯುತ್ ವೈರಿಂಗ್ ಅನ್ನು ಪರಿಶೀಲಿಸಿ RSIR ಕಾರ್ಯಾಚರಣೆ. ಹಂತ 1: ಸರ್ಕ್ಯೂಟ್ ಪ್ರಕಾರ ಸ್ವಿಚ್ ಹೊಂದಿರುವ ಬಲ್ಬ್ ಅನ್ನು ವಿದ್ಯುತ್ ಸರಬರಾಜಿಗೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಈ ಸ್ವಿಚ್ನ ಉದ್ದೇಶವು ರೆಫ್ರಿಜಿರೇಟರ್ ಬಾಗಿಲು ತೆಗೆದಾಗ ಅಥವಾ ಮುಚ್ಚಿದಾಗ ಪತ್ತೆ ಮಾಡುವುದು. ಹಂತ 2: ಪ್ರಾಜೆಕ್ಟರ್ ರಿಲೇ ಜೊತೆಗೆ ಸಂಕೋಚಕಕ್ಕೆ ಸರಣಿಯಲ್ಲಿ ವಿದ್ಯುತ್ ಸರಬರಾಜಿನ ಹಂತದ ಟರ್ಮಿನಲ್ಗಳೊಂದಿಗೆ ಸಂಪರ್ಕ ಹೊಂದಿದೆಯೇ ಎಂದು ಪರಿಶೀಲಿಸಿ. ಓವರ್ಲೋಡ್ ಪ್ರೊಟೆಕ್ಟರ್ ಅನ್ನು ಸಂಕೋಚಕದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಇದು ಕಂಪ್ರೆಸರ್ ಮೋಟರ್ಗೆ ಶಕ್ತಿಯನ್ನು ಒದಗಿಸುವ ವಿದ್ಯುತ್ ಸರ್ಕ್ಯೂಟ್ನ ಭಾಗವಾಗಿದೆ. ಈ ಸಾಧನಗಳನ್ನು ಕಂಪ್ರೆಸರ್ ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ರೆಫ್ರಿಜಿರೇಟ್ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಅಂಶವಾಗಿದೆ. ಓವರ್ಲೋಡ್ ಪ್ರೊಟೆಕ್ಟರ್ ಹಸ್ತಚಾಲಿತ ಮರುಹೊಂದಿಸುವ ಬಟನ್ ಅನ್ನು ಹೊಂದಿರಬಹುದು. ಪ್ರೊಟೆಕ್ಟರ್ ಟ್ರಿಪ್ ಮಾಡಿದರೆ ಕಂಪ್ರೆಸರ್ಗೆ ಶಕ್ತಿಯನ್ನು ಮರುಸ್ಥಾಪಿಸಲು ಹಸ್ತಚಾಲಿತ ಮರುಹೊಂದಿಸುವ ಬಟನ್ ಅನ್ನು ಒತ್ತಬೇಕಾಗುತ್ತದೆ. ಹಂತ 3: ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಓವರ್ಲೋಡ್ ಪ್ರೊಟೆಕ್ಟರ್ ಪ್ರಸ್ತುತ ರಿಲೇ ಸಂಪರ್ಕಗಳಿಗೆ ಸಂಪರ್ಕ ಹೊಂದಿದೆಯೇ ಎಂದು ಪರಿಶೀಲಿಸಿ. ರೆಫ್ರಿಜಿರೇಟರ್ ವ್ಯವಸ್ಥೆಯಲ್ಲಿ ಕಂಪ್ರೆಸರ್ ರಕ್ಷಿಸಲು ಮತ್ತು ಸಮರ್ಥ ಕಾರ್ಯಾಚರಣೆಯನ್ನು ಖಚಿತಪಡಿಸಲು ಓವರ್ಲೋಡ್ ಪ್ರೊಟೆಕ್ಟರ್ ಮತ್ತು ಪ್ರಸ್ತುತ ರಿಲೇ ಒಟ್ಟಿಗೆ ಕೆಲಸ ಮಾಡುತ್ತದೆ. ಪ್ರಸ್ತುತ ಪ್ರಸಾರವು ಸಂಕೋಚಕದೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಮತ್ತೊಂದು ಸಾಧನವಾಗಿದೆ. ಸಂಕೋಚಕ ಮೋಟಾರ್ನ ಪ್ರಾರಂಭ ಮತ್ತು ಚಾಲನೆಯನ್ನು ನಿಯಂತ್ರಿಸಲು ಇದು ಕಾರಣವಾಗಿದೆ. ಕಂಪ್ರೆಸರ್ ಮೋಟಾರ್ 2 ವಿಂಡ್ಗಳನ್ನು ಹೊಂದಿದೆ. ಪ್ರಾರಂಭದ ಅಂಕುಡೊಂಕಾದ ಮತ್ತು ರನ್ ವೈಂಡಿಂಗ್ ಸಂಕೋಚಕದ ಆರಂಭಿಕ ಮತ್ತು ಚಾಲನೆಯಲ್ಲಿರುವ ಹಂತಗಳಲ್ಲಿ ಈ ವಿಂಡ್ಗಳ ನಡುವೆ ಬದಲಾಯಿಸುವಲ್ಲಿ ಪ್ರಸ್ತುತ ರಿಲೇ ತೊಡಗಿಸಿಕೊಂಡಿದೆ. ರೆಫ್ರಿಜಿರೇಟರ್ ಅನ್ನು ಆನ್ ಮಾಡಿದಾಗ ಪ್ರಸ್ತುತ ರಿಲೇ ಸಂಕೋಚಕದ ಆರಂಭಿಕ ಅನುಕ್ರಮದಲ್ಲಿ ಪಾತ್ರವನ್ನು ವಹಿಸುತ್ತದೆ. ಇದು ಸಂಕೋಚಕದ ತಿರುವಿಕೆಯನ್ನು ಪ್ರಾರಂಭಿಸಲು ಪ್ರಾರಂಭದ ಅಂಕುಡೊಂಕಾದ ಶಕ್ತಿಯನ್ನು ತುಂಬಲು ಸಹಾಯ ಮಾಡುತ್ತದೆ. ಒಮ್ಮೆ ಕಂಪ್ರೆಸರ್ ಚಾಲನೆಯಲ್ಲಿದೆ, ಪ್ರಸ್ತುತ ರಿಲೇ ನಿರಂತರ ಕಾರ್ಯಾಚರಣೆಗಾಗಿ ರನ್ ವೈಂಡಿಂಗ್ಗೆ ಬದಲಾಯಿಸಬಹುದು. ಬಾಹ್ಯ ಓವರ್ಲೋಡ್ ಸ್ವಿಚ್ ಸಾಮಾನ್ಯವಾಗಿ ಸಂಕೋಚಕ ವಸತಿಗಳ ಹೊರಭಾಗದಲ್ಲಿದೆ. ಇದು ಸಂಕೋಚಕಕ್ಕೆ ಸಂಪರ್ಕಗೊಂಡಿರುವ ಪ್ರತ್ಯೇಕ ಘಟಕವಾಗಿರಬಹುದು ಅಥವಾ ಸಂಕೋಚಕ ವಿನ್ಯಾಸದಲ್ಲಿ ಸಂಯೋಜಿಸಲ್ಪಟ್ಟಿರಬಹುದು. ತಾಪಮಾನ ಅಥವಾ ಕರೆಂಟ್ ಡ್ರಾವು ಅಸುರಕ್ಷಿತ ಮಟ್ಟವನ್ನು ತಲುಪುತ್ತಿದೆ ಎಂದು ಗ್ರಹಿಸಿದಾಗ ಅದು ಕಂಪ್ರೆಸರ್ಗೆ ವಿದ್ಯುತ್ ಪ್ರವಾಹದ ಹರಿವನ್ನು ಅಡ್ಡಿಪಡಿಸುತ್ತದೆ. ಹಂತ 5: RSIR ರಿಲೇ ಸ್ಟಾರ್ಟ್ ಇಂಡಕ್ಷನ್ ರನ್. ಕಂಪ್ರೆಸರ್ ಹೊಂದಿರುವ ರೆಫ್ರಿಜಿರೇಟರ್ ವ್ಯವಸ್ಥೆಯಲ್ಲಿ ಥರ್ಮೋಸ್ಟಾಟ್ ರೆಫ್ರಿಜಿರೇಟರ್ನೊಳಗಿನ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಅಂಶವಾಗಿದೆ. ಕಂಪ್ರೆಸರ್ಗೆ ಸಂಪರ್ಕಗೊಂಡಿರುವ ಥರ್ಮೋಸ್ಟಾಟ್ ಬೈಮೆಟಾಲಿಕ್ ಸ್ಟ್ರಿಪ್ ಅಥವಾ ಗ್ಯಾಸ್ ತುಂಬಿದ ಬಲ್ಬ್ನಂತಹ ತಾಪಮಾನ ಸಂವೇದಿ ಅಂಶವನ್ನು ಹೊಂದಿರುತ್ತದೆ. ಈ ಅಂಶವು ರೆಫ್ರಿಜಿರೇಟರ್ ಒಳಗೆ ತಾಪಮಾನದಲ್ಲಿನ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ರೆಫ್ರಿರೆಂಟ್ ವ್ಯವಸ್ಥೆಯಲ್ಲಿ ತಂಪಾಗಿಸುವ ವ್ಯವಸ್ಥೆಯ ಕಾರ್ಯಾಚರಣೆಯನ್ನು ನಿಯಂತ್ರಿಸುವ ಮೂಲಕ ಆಂತರಿಕ ತಾಪಮಾನವನ್ನು ನಿಯಂತ್ರಿಸಲು ಥರ್ಮೋಸ್ಟಾಟ್ ಅನ್ನು ಬಳಸಲಾಗುತ್ತದೆ. ಥರ್ಮೋಸ್ಟಾಟ್ನಿಂದ ಗ್ರಹಿಸಿದ ತಾಪಮಾನವು ಸೆಟ್ ಪಾಯಿಂಟ್ ತಾಪಮಾನದಿಂದ ವಿಚಲನಗೊಂಡಾಗ ಥರ್ಮೋಸ್ಟಾಟ್ ತಂಪಾಗಿಸುವ ವ್ಯವಸ್ಥೆಗೆ ನಿಯಂತ್ರಣ ಸಂಕೇತವನ್ನು ಕಳುಹಿಸುತ್ತದೆ ಮತ್ತು ಕಂಪ್ರೆಸರ್ ಅನ್ನು ಕಡಿತಗೊಳಿಸುತ್ತದೆ. ಥರ್ಮೋಸ್ಟಾಟ್ನ ಥರ್ಮಲ್ ಬಲ್ಬ್ ವಾಸ್ತವವಾಗಿ ಆವಿಯಾಗುವ ಕಾಯಿಲ್ನ ಹಿಂಭಾಗದಲ್ಲಿ ನೆಲೆಗೊಂಡಿರಬಹುದು. ಈ ಅಂಶಕ್ಕೆ 3 ಹೆಸರುಗಳಿವೆ. 1 ಸೆನ್ಸಿಂಗ್ ಬಲ್ಬ್, 2 ರಿಮೋಟ್ ಬಲ್ಬ್, 3 ಫೀಲರ್ ಬಲ್ಬ್. ಥರ್ಮಲ್ ಬಲ್ಬ್ ಎನ್ನುವುದು ಥರ್ಮೋಸ್ಟಾಟ್ಗೆ ಜೋಡಿಸಲಾದ ಸಣ್ಣ ಮೊಹರು ಮಾಡಿದ ಕೋಣೆಯಾಗಿದ್ದು ಸಾಮಾನ್ಯವಾಗಿ ಶೈತ್ಯೀಕರಿಸಿದ ಜಾಗದಲ್ಲಿ ಅಥವಾ ಅದರ ಸಮೀಪದಲ್ಲಿದೆ.
ಥರ್ಮಲ್ ಬಲ್ಬ್ ಒಳಗೆ ಶೀತಕ ಅಥವಾ ಹೆಚ್ಚಿನ ಉಷ್ಣ ಸಂವೇದನೆಯೊಂದಿಗೆ ಇದೇ ರೀತಿಯ ವಸ್ತುವಿನಂತಹ ಬಾಷ್ಪಶೀಲ ದ್ರವ್ಯವಾಗಿದೆ. ವಿದ್ಯುತ್ ವೈರ್ ಸಿಎಸ್ಐಆರ್ ಕಾರ್ಯಾಚರಣೆ ಪರಿಶೀಲಿಸಿ. ಹಂತ 1. ಸಿಎಸ್ಐಆರ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನರ್ ಮೋಟಾರ್ ಶೈತ್ಯೀಕರಣ ವ್ಯವಸ್ಥೆಯಲ್ಲಿ ನಿಯಂತ್ರಣ ಸ್ವಿಚ್ ಹೊಂದಿರುವ ಡೋರ್ ಬಲ್ಬ್ ಅನ್ನು ವಿದ್ಯುತ್ ಸರಬರಾಜಿಗೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ. ಹಂತ 2. ಥರ್ಮೋಸ್ಟಾಟ್ ಸ್ವಿಚ್ ಮತ್ತು ಪ್ರಸ್ತುತ ರಿಲೆಯನ್ನು ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ರೆಫ್ರಿಜಿರೇಟರ್ ಸಿಸ್ಟಂನಲ್ಲಿ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ಗೆ ಹಂತದ ಟರ್ಮಿನಲ್ ಮತ್ತು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಹಂತ 3. ಸಿಎಸ್ಐಆರ್ನಲ್ಲಿ ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ಪ್ರತಿರೋಧ ಮೌಲ್ಯಗಳನ್ನು ಅಳೆಯುವ ಮೂಲಕ ಮೋಟಾರ್ನ ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ವೈಂಡಿಂಗ್ ಅನ್ನು ಗುರುತಿಸಿ. ಹಂತ 4. ಆರಂಭಿಕ ಕೆಪಾಸಿಟರ್ ಅಥವಾ ಸಹಾಯಕ ಅಂಕುಡೊಂಕಾದ ಸರಣಿಯಲ್ಲಿ ಸಂಪರ್ಕಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. 1. ಕೆಪಾಸಿಟರ್ ಒಂದು ಕೃತಕ ಹಂತದ ಶಿಫ್ಟ್ ಅನ್ನು ರಚಿಸಲು ಸಹಾಯ ಮಾಡುತ್ತದೆ. ಮೋಟಾರ್ ಆರಂಭಿಕ ಟಾರ್ಕ್ ಅನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ. ಕೆಪಾಸಿಟರ್ ಇಲ್ಲದ ಏಕ ಹಂತದ ಮೋಟಾರ್ ಪ್ರಾರಂಭಿಸಲು ವಿಫಲವಾಗಿದೆ. 2. ಒಂದು ಕೆಪಾಸಿಟರ್ ಅನ್ನು ಹೆಚ್ಚಾಗಿ ಮೋಟಾರ್ನ ಆರಂಭಿಕ ಮತ್ತು ಚಾಲನೆಯಲ್ಲಿರುವ ಗುಣಲಕ್ಷಣಗಳನ್ನು ಸುಧಾರಿಸಲು ಬಳಸಲಾಗುತ್ತದೆ. ಹಂತ 5. ಮೋಟಾರ್ ಟರ್ಮಿನಲ್ನಲ್ಲಿನ ಸಾಮಾನ್ಯ ಬಿಂದು ಸಿ ಸರಣಿಯಲ್ಲಿ ಓವರ್ಲೋಡ್ ಪ್ರೊಟೆಕ್ಟರ್ಗೆ ಸಂಪರ್ಕಗೊಂಡಿದೆಯೇ ಎಂದು ಪರಿಶೀಲಿಸಿ. ರಿಕ್ಯಾಪ್: ಈ ವಿಡಿಯೋ ಸೆಷನ್ ನಲ್ಲಿ ರೆಫ್ರಿಜಿರೇಟರ್ ಸಿಸ್ಟಮ್ ನಲ್ಲಿ ವಿದ್ಯುತ್ ವೈರಿಂಗ್ ಸರ್ಕ್ಯೂಟ್ ಅನ್ನ ಹೇಗೆ ಪರಿಶೀಲಿಸುವುದು ಎಂದು ನಾವು ಕಲಿತಿದ್ದೇವೆ.